ಹಲೋ ನಮಸ್ತೆ, ವೆಲ್ಕಮ್ ಟು ಸಿಂಪಲ್ ಲೈಫ್ ಇನ್ ಓಮನ್. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಪೂಜೆ ಮುಗಿಸಿ ಹಾಗೆಯೇ 15 ಡೇಸ್ ರಜೆನೂ ಮುಗಿಲಿಕ್ಕೆ ಬಂದಿತ್ತು ನಮ್ಮ ಮನೆಯವ್ರದ್ದು. ಹಾಗಾಗಿ ನಾವು ವಾಪಸ್ ಒಮನ್ನಿಗೆ ಹೋಗಬೇಕಿತ್ತು. ಈಗ ನಾವು ಬೆಂಗಳೂರು ಹೋಗ್ತಾ ಇದ್ವಿ. ಆವಾಗ ತೊಗೊಂಡಿರೋ ವೀಡಿಯೋಸ್ ಇದೆಲ್ಲ. ಇವನಿಗಂತೂ ತುಂಬ ಖುಷಿ, ಟ್ರಾವೆಲ್ ಮಾಡ್ತಿದ್ದೀವಿ ಅಂತ ಹೇಳಿ. ಕಾರಲ್ಲಿದ್ದೀವಿ, ಹೊರಗಡೆ ಎಲ್ಲ ಟ್ರಕ್ಕು ಅದೆಲ್ಲ ಕಾಣ್ತಿದೆ ಅಂತ ಹೇಳಿ ತುಂಬ ಖುಷಿ. ಡ್ರೆಸ್ ನಾವು ಬೇರೆ ಸೆಲೆಕ್ಟ್ ಮಾಡಿ ಇಟ್ಟಿದ್ವಿ, ಆದರೆ ಇದೇ ಡ್ರೆಸ್ಸಲ್ಲಿ ಬಂದ ಅವನು. ಇಲ್ಲಿಂದ ಒಮಾನ್ ತನಕ ಇದೇ ಡ್ರೆಸ್ಸಲ್ಲಿ ಟ್ರಾವೆಲ್ ಮಾಡಿದ್ದಾನೆ. ಬಟ್ ನನ್ನ ಮಗನಿಗೆ ಮಾತ್ರ ತುಂಬ ಬೇಜಾರು. ಅವನಿಗೆ ಶಿವಮೊಗ್ಗ ಹೋಗಲಿಕ್ಕಿತ್ತು, ಹಾಗೆಯೇ ಶಿಕಾರಿಪುರ ಹೋಗಲಿಕ್ಕೆಲ್ಲ ತುಂಬ ಆಸೆ ಇತ್ತು. ಬಟ್ ಹೋಗೋಕ್ಕಾಗಿಲ್ಲ ಅಂತೇಳಿ ತುಂಬ ಬೇಜಾರು ಮಾಡ್ಕೊಂಡು ಕೂತ್ಕೊಂಡಿದ್ದ. ನಮ್ಮ ಮನೇಲೆಲ್ಲ ಹೇಳಿದ್ರು ಬಂದು ಕರ್ಕೊಂಡು ಹೋಗ್ತೀವಿ, ಕಳಿಸ್ಕೊಡು ಅಂಥೇಳಿ ಅವನ್ನ. ಬಟ್ ನನಗೆ ಇಲ್ಲಿ ಒಂದು ಪಾಪನ್ನೆಲ್ಲ ನೋಡ್ಕೊಳ್ಲಿಕ್ಕೆಲ್ಲ ಬೇಕಿತ್ತು ಅಂತೇಳಿ ನಾನು ಕಳಿಸಿರ್ಲಿಲ್ಲ. ಬಟ್ ಅವ್ನು ಇಷ್ಟೊಂದು ಬೇಜಾರು ಮಾಡ್ಕೊಂಡ್ಮೇಲೆ ಕಳಿಸ್ಬೇಕಿತ್ತು ಅಂತ ಅನಿಸ್ತು. ಹಾಗೆಯೇ ವಾಪಸ್ ಬರುವಾಗ ಮನೆಗೆ ಫೋನ್ ಮಾಡಿದಾಗ ನನ್ನ ಅಣ್ಣನ ಮಕ್ಕಳೆಲ್ಲ ಮಾತಾಡಿದಾಗ ಒಂದಿನ ಹೋಗಿ ಬರ್ಬೋದಿತ್ತು ನಾವು ಅಂತ ತುಂಬ ಅನಿಸ್ತು. ತುಂಬ ಬೇಜಾರಾಯಿತು ಬರುವಾಗ. ನನ್ನ ಮಗ ಬೇಜಾರು ಮಾಡ್ಕೊಂಡಿದ್ದ ನೋಡಿ ಇನ್ನೂ ಬೇಜಾರಾಗ್ತಾ ಇತ್ತು. ಅವನು ಇಲ್ಲಿಂದ ಹೋಗಿ ಏರ್ಪೋರ್ಟ್ ಹೋಗಿ ಹಾಗೆಯೇ ಅಲ್ಲಿ ಫ್ಲೈಟಲ್ಲಿ ಜರ್ನಿ ಎಲ್ಲ ಮಾಡಿದರೂ ಕೂಡ ಅವನಿಗೆ ಸಮಾಧಾನ ಇಲ್ಲ, ಅಷ್ಟು ಬೇಜಾರು ಮಾಡ್ಕೊಂಡಿದ್ದ. ನನ್ನ ಅಣ್ಣನ ಮಕ್ಕಳು ಕೂಡ ಎಲ್ಲ ತುಂಬ ಆಸೆ ಇಟ್ಕೊಂಡಿದ್ರು ನಾವು ಬರ್ತೀವಿ ಅಂತ. ಬಟ್ ಹೋಗೋಕ್ಕಾಗಿಲ್ಲ, ತುಂಬ ಬೇಜಾರಾಗ್ತಾ ಇತ್ತು ಅವರು ಎಲ್ಲ ಮಾತಾಡುವಾಗ ಎಲ್ಲ. ಇಲ್ಲಿ 15 ಡೇಸ್ ಇದ್ದಾಗ ಅಷ್ಟು ಅನಿಸ್ಲಿಲ್ಲ ಹೋಗಿ ಬರಬೇಕು ಅಂಥೇಳಿ, ಯಾಕಂತ ಅಂದರೆ ಇಲ್ಲಿ ಇರಲೇಬೇಕಿತ್ತು. ಬಟ್ ಹೊರಟಾಗ ಮಾತ್ರ ತುಂಬ ಬೇಜಾರಂತ ಅನಿಸೋದು, ಹೋಗಿ ಬರ್ಬೋದಿತ್ತು ಅಂತ ಹೇಳಿ. ನೆಕ್ಸ್ಟು ನಾವಿಲ್ಲಿ ನಿಯರ್ಲಿ ಚಿತ್ರದುರ್ಗದ ಹತ್ರ ಬಂದ್ವಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಬೆಟ್ಟ ಗುಡ್ಡ ಎಲ್ಲ. ತುಂಬ ಚೆನ್ನಾಗಿತ್ತು, ಯಾಕಂದರೆ ಬೆಳಗ್ಗೆ ನಾವು 6:30ಗೆಲ್ಲ ಮನೆಯಿಂದ ಹೊರಟಿದ್ವಿ. ಅಷ್ಟೊಂದು ಜರ್ನಿ ಗೊತ್ತಾಗಿಲ್ಲ. ಹಾಗೆಯೇ ತುಂಬ ಮಳೆ ಕೂಡ ಇತ್ತು ಆವಾಗ. ಭದ್ರಾವತಿಯಿಂದ ನಮಗೆ ಚಿತ್ರದುರ್ಗ ತನಕ ತುಂಬ ಮಳೆ ಸಿಕ್ತು. ಆ ನಂತರದಲ್ಲಿ ಮಳೆ ಇದ್ದಿಲ್ಲ ಅಷ್ಟೊಂದು. ಮನೆಯಿಂದ ಹೊರಡುವಾಗ ಹಾಸ್ಪಿಟ್ಲಿಗೆ ಹೋಗಿ ಬರೋಣ ಅಂತೇಳಿ ಅಂದ್ಕೊಂಡಿತ್ತು ಅಮ್ಮನ ನೋಡಿಕೊಂಡು. ಬಟ್ ಅಮ್ಮ ಬರೋದು ಬೇಡ ಅಂತ ಹೇಳಿದರು. ಅದಕ್ಕೋಸ್ಕರ ಮತ್ತು ನಾವು ಡೈರೆಕ್ಟ್ ಮನೆಯಿಂದ ಏರ್ಪೋರ್ಟಿಗೆ ಹೊರಟ್ವಿ. ಮಕ್ಕಳೆಲ್ಲ ಇದ್ರಲ್ಲ, ಅದಕ್ಕೆ ಬರೋದು ಬೇಡ, ಹಾಗೆಯೇ ಹೊರಡಿ, ಏನು ತೊಂದರೆ ಇಲ್ಲ ಅಂತ ಅಂದರು. ಅದಕ್ಕೋಸ್ಕರ ನಾವು ಮನೆಯಿಂದ ಡೈರೆಕ್ಟಾಗಿ ನಾವು ಏರ್ಪೋರ್ಟಿಗೆ ಹೊರಟಿದ್ವಿ. ಮಳೆಗಾಲದಲ್ಲಿ ನಾವು ಬರದೇ ತುಂಬ ಟೈಮ್ ಆಗಿತ್ತು. ಇದೇ ಫಸ್ಟ್ ಟೈಮ್ ನಾವೀಗ ಜೂನ್ ಜುಲೈ ಟೈಮಲ್ಲೆಲ್ಲ ಬರ್ತಾಯಿರೋ ಅಂಥದ್ದು. ನಾವು ಇವಾಗಲೂ ನವಂಬರ್ ಡಿಸೆಂಬರ್ ಟೈಮಲ್ಲೇ ಬರ್ತಿದ್ವಿ. ಬಟ್ ಈ ಸರಿ ಅಂತೂ ಇಲ್ಲಿ ಬಂದಾಗ ಮಳೆ ತುಂಬಾ ಇತ್ತು ಹೊರಡುವಾಗ. ನಾವು ಹೊರಡೋ ಹಿಂದಿನ ದಿನದಿಂದನೂ ಮಳೆ ತುಂಬ ಇತ್ತು. ಬಟ್ ಈ ಕಡೆ ಚಿತ್ರದುರ್ಗದ ತನಕ ಅಷ್ಟೇ ಮಳೆ ಇದ್ದಿದ್ದು, ಆ ನಂತರದಲ್ಲಿ ಮಳೆ ಇದ್ದಿಲ್ಲ. ಏರ್ಪೋರ್ಟ್ ರೀಚ್ ಆಗೋ ತನಕ ನಮಗೇನು ತೊಂದರೆ ಆಗಿಲ್ಲ ಅಷ್ಟೊಂದು. ಇಲ್ಲಿ ನೋಡಿ ಎಷ್ಟು ದೊಡ್ಡದಾಗಿ ಬೆಟ್ಟ ಗುಡ್ಡ ಎಲ್ಲ ಕಾಣ್ತಾ ಇದೆ ಅಂತ ಹೇಳಿ. ಹಾಗೆ ಇಲ್ಲೊಂದು ತುಂಬ ದೊಡ್ಡ ಒಂದು ಕಲ್ಲಿಂದ ಒಂದು ಬೆಟ್ಟ ಕಾಣುತ್ತೆ. ಅದು ನೋಡೋಕ್ಕೆ ಖುಷಿ ಅಂತ ಅನಿಸುತ್ತೆ, ತುಂಬ ದೊಡ್ಡದಾಗಿದೆ. ನಾನು ಯಾವಾಗಲೂ ಇಲ್ಲಿ ಹೋಗುವಾಗ ಬರುವಾಗ ಈ ಫೋಟೋಸ್ ಎಲ್ಲ ತೊಗೊಳ್ತಾ ಇದ್ದೆ. ಬಟ್ ಅವಾಗ ಅಪ್ಲೋಡ್ ಎಲ್ಲ ಮಾಡ್ತಾ ಇರಲಿಲ್ಲ, ಯಾಕಂದರೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರಲಿಲ್ಲ. ಬಟ್ ಈ ಸತಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಈ ಒಂದು ಫೋಟೋಸು ವಿಡಿಯೋಸ್ ಹಾಕೋಕ್ಕೂ ಖುಷಿ ಅಂತ ಅನಿಸುತ್ತೆ. ಸ್ಯಾಟಿಸ್ಫ್ಯಾಕ್ಷನ್ ಅಂತಾರೆ, ಯಾಕಂದರೆ ಅವಾಗ ತೊಗೊಂಡು ಬರೀ ಫೋನಲ್ಲಿ ಅಷ್ಟೇ ಇಟ್ಕೊತಿತ್ತು. ಈಗ ಅಟ್ಲೀಸ್ಟು ಸ್ವಲ್ಪ ಜನ ನೋಡ್ತಾರೆ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಇದಂತೂ ತುಂಬ ದೊಡ್ಡದಾಗಿದೆ ಈ ಬೆಟ್ಟ. ಇದು ಇಡೀ ಒಂದು ಕಲ್ಲಿಂದನೇ ಇಷ್ಟು ದೊಡ್ಡ ಬೆಟ್ಟ ಆಗಿದೆಯೇನೋ ಗೊತ್ತಿಲ್ಲ, ಅಷ್ಟು ದೊಡ್ಡದಾಗಿದೆ. ತುಂಬ ಚೆನ್ನಾಗಿ ಕೂಡ ಕಾಣುತ್ತೆ. ಇದು ತುಂಬ ದೂರದಿಂದನೂ ಕಾಣ್ತಾ ಇರುತ್ತೆ. ಹಾಗೆ ಈಗ ಮಳೆ ಬಂದು ನಿಂತಿರೋದ್ರಿಂದ ಈ ರೀತಿಯಾಗಿ ಹಸಿರೆಲ್ಲ ಇದೆ, ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಹಾಗೆ ನಾವಿಲ್ಲಿ ದೇವನಹಳ್ಳಿ ಹತ್ರ ರೀಚ್ ಆಗ್ತಾ ಇದ್ದೀವಿ. ಇಲ್ಲೆಲ್ಲ ತುಂಬ ಹೂವಿನ ಗಿಡಗಳೇ ಜಾಸ್ತಿ ಇರುತ್ತೆ, ಸಂಪಿಗೆ ಹೂವು ಹಾಗೆಯೇ ಗುಲಾಬಿ ಹೂವಿಂದೆಲ್ಲ. ಈಗ ನಾವು ಏರ್ಪೋರ್ಟ್ ರೀಚ್ ಆಗ್ತಾ ಇದ್ದೀವಿ. ಎಂಟ್ರೆನ್ಸ್ ಹತ್ರ ಬಂದ್ವಿ. ಹಾಗೆಯೇ ಇಲ್ಲಿಂದ ಸುಮಾರು ದೂರನೂ ಇದೆ. ಇಲ್ಲಿಂದ ಸುಮಾರು ದೂರ ಎಲ್ಲ ಹೋಗಿ ನಾವು ಏರ್ಪೋರ್ಟ್ ಒಳಗಡೆ ರೀಚ್ ಆಗೋವಂಥದ್ದು. ಇಲ್ಲಿ ನೋಡಿ ಕೆಂಪೇಗೌಡ ಅವರ ಒಂದು ಪುತ್ಥಳಿ ಇದೆ, ತುಂಬ ದೊಡ್ಡದಾಗಿದೆ. ಇಲ್ಲಿ ಏರ್ಪೋರ್ಟ್ ಒಳಗಡೆ ಹೋಗುವಾಗ ನಮಗಿಲ್ಲಿ ದಾರಿ ಮಿಸ್ ಆಯಿತು. ನಾವು ಸುಮಾರು ದೂರ ಹೋದರೂ ಮತ್ತೆ ವಾಪಸ್ ಬಂದು ಯೂಟರ್ನ್ ತೊಗೊಂಡು ಮತ್ತೆ ನಾವು ವಾಪಸ್ ಹೋಗಬೇಕಾಯಿತು. ಅದರಿಂದ ಸುಮಾರು ಟೈಮ್ ವೇಸ್ಟ್ ಆಯಿತು. ಆ್ಯಕ್ಚುಲಿ ನಾವು 6:30ಗೆಲ್ಲ ಬಿಟ್ಟಿದ್ದವರು 12 ಅಷ್ಟೊತ್ತಿಗೆಲ್ಲ ನಾವು ರೀಚ್ ಆಗಿದ್ವಿ ಏರ್ಪೋರ್ಟ್ನ. ಬಟ್ ಇಲ್ಲಿ ದಾರಿ ಮಿಸ್ ಆಗಿರೋದ್ರಿಂದ ನಾವು 12:30 ಆಯಿತು ರೀಚ್ ಆಗುವಂಥದ್ದು. 12
12:30 ಆಯಿತು ಅಂತ ಹೇಳ್ಬೋದು ನಾವು ಏರ್ಪೋರ್ಟ್ ಒಳಗಡೆ ಹೋಗುವಾಗ. ಇಲ್ಲಿ ಯಾಕಂತ ಅಂದರೆ ಸಡನ್ನಾಗಿ ಯೂ ಟರ್ನ್ ತಗೊಳ್ಳಿಕ್ಕೆ ಬರಲ್ಲ ಮತ್ತು ವಾಪಸ್ ಸುಮಾರು ದೂರ ಹೋಗಿನೇ ಯೂ ಟರ್ನ್ ತೊಗೊಂಡು ಬರಬೇಕು. ಈಗ ನಾವು ಮತ್ತೆ ಯೂ ಟರ್ನ್ ತೊಗೊಂಡು ಬಂದು ನಾವೀಗ ಏರ್ಪೋರ್ಟ್ ಹತ್ತಿರ ಬಂದ್ವಿ. ಏರ್ಪೋರ್ಟ್ ಒಳಗಡೆ ಇಲ್ಲಿ ದಾರಿ ತುಂಬ ಕನ್ಫ್ಯೂಸ್ ಆಗಿರುತ್ತೆ. ಯಾರು ತುಂಬ ಗೊತ್ತಿದ್ದವ್ರು ಅಂತ ಆದರೆ ಪರವಾಗಿಲ್ಲ. ನಮ್ಮ ಡ್ರೈವರ್ ಬ್ರದರ್ ಯಾವಾಗಲೂ ಬಂದು ಅವರೇ ನಮ್ಮನ್ನ ಪಿಕಪ್ ಮತ್ತು ಡ್ರಾಪ್ ಮಾಡುವಂಥದ್ದು. ಬಟ್ ಈ ಸತಿ ಮಿಸ್ ಆಯಿತು, ಅಲ್ಲೇನೋ ಬ್ಯಾರಿಗೇಟ್ ಆಗಿದ್ರು ಅಂತ ಹೇಳಿ. ನಾವೀಗ ಏರ್ಪೋರ್ಟ್ ರೀಚ್ ಆದ್ವಿ. ಆನಂತರ ನಮ್ಮದು ಬ್ಯಾಗೆಲ್ಲ ಡಿಕ್ಕಿಯಿಂದೆಲ್ಲ ತೊಗೊಂಡು ಅದನ್ನ ಟ್ರ್ಯಾಲಿಲಿ ಹಾಕ್ಕೊಬೇಕಿತ್ತು. ಹಾಗೆಯೇ ನಮ್ಮ ಡ್ರೈವರ್ ಬ್ರದರು ಹಾಗೆ ನಮ್ಮ ಮನೆಯವ್ರಿಗೂ ಟ್ರ್ಯಾಲಿ ಎಲ್ಲ ತಂದು ಬ್ಯಾಗೆಲ್ಲ ಇಟ್ಟರು. ಆನಂತರ ನಾವಿಲ್ಲಿ ಚೆಕ್ಕಿನ್ ಹತ್ರ ಬಂದ್ವಿ. ನನ್ನ ಮಗನಿಗಂತೂ ತುಂಬ ಬೇಜಾರಿದೆ, ಮುಖ ಎಲ್ಲ ಹಾಗೆ ಸ್ಮೈಲ್ ಮಾಡ್ತಾ ಇದ್ದಾನೆ. ಇದೇ ನೋಡಿ ಬೆಂಗಳೂರು ಏರ್ಪೋರ್ಟು. ತುಂಬ ಚೆನ್ನಾಗಿದೆ ನಮ್ಮ ಬೆಂಗಳೂರು ಏರ್ಪೋರ್ಟು ಕೂಡ. ಇಲ್ಲಿ ನಾವು 12:30ಗೆಲ್ಲ ರೀಚ್ ಆಗಿದ್ವಿ. ಆಲ್ರೆಡಿ ಇಲ್ಲಿ ಚೆಕ್ಇನ್ ಎಲ್ಲ ಸ್ಟಾರ್ಟ್ ಆಗಿತ್ತು. ಹಾಗೆಯೇ ನಮ್ಮ ಮನೆಯವ್ರು ಡೈರೆಕ್ಟಾಗಿ ಚೆಕ್ಇನ್ಗೆ ಹೋದರು. ನಾವು ಹೋಗಿದ್ವಿ, ಬಟ್ ಪಾಪುನ ಹಿಡ್ಕೊಂಡಿದ್ದಲ್ಲ, ಅದಕ್ಕೋಸ್ಕರ ಹೋಗಿ ಕೂತ್ಕೊಳ್ಳಿ ಅಂತ ಅಂದರು. ನಾನು ಆಮೇಲೆ ಪಾಪುನ ಕರ್ಕೊಂಬಂದು ನಾನು ಪಾಪು ಇಲ್ಲಿ ಕೂತ್ಕೊಂಡಿದ್ವಿ. ಇಲ್ಲಿ ಏನಾಗುತ್ತೆ ಅಂತಂದರೆ ಬೆಂಗಳೂರು ಏರ್ಪೋರ್ಟಲ್ಲಿ ಯಾವಾಗಲೂ ಕೂಡ ನಾನು ಸಲಾಲದಲ್ಲಿ ಹೇಗೆ 16 ಕಿಲೋ 17 ಕಿಲೋ ಪ್ಯಾಕ್ ಮಾಡಿರ್ತೀನಿ ಅದೇ ರೀತಿಯಲ್ಲೇ ಪ್ಯಾಕ್ ಮಾಡಿ ಇಟ್ಟಿರ್ತೀವಿ. ಬಟ್ ಇಲ್ಲಿ ಅದು ಎಬೋ ತೋರಿಸುತ್ತೆ, ಏನಂತ ಗೊತ್ತಿಲ್ಲ. ಯಾರು ಟ್ರಾವೆಲ್ ಮಾಡಿದರೆ ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾಕಂತ ಅಂದರೆ ನಾನು ಸಲಾಲದಲ್ಲಿ ಹೇಗೆ 16 ಕಿಲೋ ಪ್ಯಾಕ್ ಮಾಡಿದ್ನೋ ಅದೇ ರೀತಿಯಲ್ಲೇ ಇಲ್ಲೂ ಕೂಡ ಪ್ಯಾಕ್ ಮಾಡಿದ್ದೆ. ಬಟ್ ಇಲ್ಲಿ ಅದು 20 ಕಿಲೋನೇ ತೋರಿಸ್ತಾ ಇತ್ತು. ಹಾಗೆ 4 ಕಿಲೋ ಎಕ್ಸೆಸ್ ಕೂಡ ತೋರಿಸ್ತಾ ಇತ್ತು. ನಮ್ಮ ಮನೆಯವರು ಅಲ್ಲೇ ಕೂತ್ಕೊಂಡು ಅದೇ ಮಾತಾಡ್ತಾ ಇದ್ದರು. ನಾವು ಅಲ್ಲಿ ಎಲ್ಲ ಸರಿಯಾಗಿ ವೆಯ್ಟ್ ಚೆಕ್ ಮಾಡ್ಕೊಂಬಂದಾಗ ಅಲ್ಲಿ ಸರಿ ಇರುತ್ತೆ ಸಲಾಲದಲ್ಲಿ, ಬಟ್ ಇಲ್ಲಿ ಯಾಕೆ ಈ ರೀತಿ ಪ್ರಾಬ್ಲಮ್ ಮಾಡ್ತೀರಾ ಅಂತ ಹೇಳಿ. ಆನಂತರ ಮತ್ತೆ ಈ ಲಗೇಜ್ ಎಲ್ಲ ವಾಪಸ್ ತೊಗೊಂಬಂದರು ನಮ್ಮ ಮನೆಯವರು. ಯಾಕಂತಂದರೆ ಸುಮ್ಮನೆ ಇಲ್ಲ ಫೈನ್ ಹಾಕಿಬಿಡ್ತಾರೆ. ಆನಂತರ ನಾವು ಲಗೇಜ್ನೆಲ್ಲ ಆ ಕಡೆ ಈ ಕಡೆ ಮಾಡಿ ಹೇಗೋ ಆಮೇಲೆ ವೆಯ್ಟ್ನೆಲ್ಲ ಸರಿ ಮಾಡಿದ್ವಿ. ಆನಂತರ ಈಗ ಮತ್ತೆ ವಾಪಸ್ ತೊಗೊಂಡು ಹೋಗ್ತಾ ಇದ್ದಾರೆ ಈಗ ಚೆಕ್ಕಿನಲ್ಲಿ ಹಾಕಲಿಕ್ಕೆ, ಬ್ಯಾಗೇಜ್ಗಳನ್ನೆಲ್ಲ ಒಳಗಡೆ ಹಾಕಲಿಕ್ಕೆ. ಇದು ಸುಮಾರು ಸತಿ ನಮಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ. ಹಾಗೆಯೇ ಒಂದು 2 ಟೈಮ್ಸ್ ನಾವು ಫೈನ್ ಕೂಡ ಪೇ ಮಾಡಿದ್ದೀವಿ. ಬಟ್ ನಾವಿಲ್ಲಿ ಏನು ವೆಯ್ಟ್ ಚೆಕ್ ಮಾಡ್ಕೊಂಡು ಹೋಗಿರ್ತೀವೋ ಅದೇ ವೆಯ್ಟ್ನ ನಮಗೆ ಸಲಾಲದಲ್ಲಿ ನಾವು ಚೆಕ್ ಮಾಡುವಾಗ ತೋರಿಸುತ್ತೆ. ನಾನು ಓಲ್ಡ್ ವೀಡಿಯೋದಲ್ಲಿ ನಿಮಗೆ ಒಂದು ಸತಿ ತೋರಿಸಿದ್ದೆ. ಸಲಾಲ ಅಂದರೆ ಒಮಾನಲ್ಲಿ ನಾವು ಚೆಕ್ಇನ್ ಆಗುವಾಗ 65 to 67 ಕಿಲೋ ಬರ್ಬೋದು ಅಂತ ಹೇಳಿದ್ದೆ. ಬಟ್ 65 ಕಿಲೋ ಎಕ್ಸಾಕ್ಟಾಗಿ ಬಂದಿತ್ತು. ನಾನು ವೀಡಿಯೋದಲ್ಲೂ ನಿಮಗೆ ತೋರಿಸಿದ್ದೆ. ಬಟ್ ಇಲ್ಲಿ ಯಾವಾಗಲೂ ಏನಾಗುತ್ತೆ ಅಂತ ಅಂದರೆ ನಾವು 16 ಅಥವಾ 17 ಕಿಲೋ ಅಂತ ನಾವು ಬ್ಯಾಗನ್ನು ಚೆಕ್ ಮಾಡಿದಾಗ ಅದೇನಿಲ್ಲ ಅಂದರೆ ಒಂದು 20, 21, 22 ಹೀಗೆ ಬರುತ್ತೆ. ಅದು ಯಾಕಂತ ಹೇಳಿ ಗೊತ್ತಿಲ್ಲ. ಬಟ್ ತುಂಬ ಪ್ರಾಬ್ಲಮ್ ಆಗುತ್ತೆ, ಅದರಿಂದ ಮಾತ್ರ ತುಂಬ ಟೆನ್ಷನ್ ಆಗುತ್ತೆ. ನಮ್ಮ ಮನೆಯವರು ಆ ರೀತಿ ಲಗೇಜ್ ಎಲ್ಲ ವಾಪಸ್ ತೊಗೊಂಬಂದಾಗ ಎಗೇನ್ ಮತ್ತು ಅದನ್ನೆಲ್ಲ ಓಪನ್ ಮಾಡಿ, ಯಾಕಂತ ಅಂದರೆ ನಾವು ಕೀ ಎಲ್ಲ ಹಾಕಿರ್ತೀವಿ, ಲಾಕ್ ಮಾಡಿರ್ತೀವಿ. ಎಗೇನ್ ಮತ್ತು ಆ ಕೀನೆಲ್ಲ ತೊಗೊಂಡು ಅದನ್ನ ಓಪನ್ ಮಾಡಿಕೊಂಡು ಮತ್ತು ಅದನ್ನೆಲ್ಲ ನಾವು ಸರಿ ಮಾಡೋ ಅಂಥದ್ದು ಟೆನ್ಷನ್ ಅಂತ ಅನಿಸುತ್ತೆ. ನಮ್ಮದು ಬ್ಯಾಗೇಜ್ನೆಲ್ಲ ಹಾಕಿ ಹಾಗೆ ನಾವು ಚೆಕ್ಇನ್ ಎಲ್ಲ ಆಗಿ ಬೋರ್ಡಿಂಗ್ ಪಾಸ್ ಎಲ್ಲ ತೊಗೊಂಡು ಸ್ಟಾಂಪ್ ಎಲ್ಲ ಹಾಕಿಸ್ಕೊಂಡು ನಂತರ ನಾವೀಗ ನಮ್ಮ ಗೇಟ್ ಕಡೆ ಹೋಗಬೇಕು. ಅದಕ್ಕೋಸ್ಕರ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ. ತುಂಬ ದೂರ ಆಗುತ್ತೆ ಇಲ್ಲಿಂದ ಹೋಗೋದಕ್ಕೆ. ಅದಕ್ಕೋಸ್ಕರ ನಾವು ಗಾಡಿ ಸಿಗುತ್ತಾ ಅಂಥೇಳಿ ನೋಡ್ತಾ ಇದ್ವಿ. ಪುಣ್ಯಕ್ಕೆ ಅಲ್ಲೇ ಇತ್ತು ಗಾಡಿನೂ ಕೂಡ. ಅವ್ರು ಬಂದರು. ಆ ನಂತರದಲ್ಲಿ ನಾವು ಇಲ್ಲಿಂದ ಹೊರಟ್ವಿ. ಇಲ್ಲಿಂದ ಸುಮಾರು ದೂರ ಆಗುತ್ತೆ ನಡ್ಕೊಂಡು ಹೋಗೋದರೆ. ಮಕ್ಕಳನ್ನೆಲ್ಲ ಕರ್ಕೊಂಡು ತುಂಬ ದೂರ ನಡೀಲಿಕ್ಕೆಲ್ಲ ಆಗದೆ ಇದ್ದಾಗ ಈ ರೀತಿಯಾಗಿ ಗಾಡಿನ ಯೂಸ್ ಮಾಡ್ಕೊಬೋದು. ಇದು ಫ್ರೀಯಾಗಿರುತ್ತೆ, ಏನು ಪೇ ಮಾಡೋದಿರೋದಿಲ್ಲ. ಇಲ್ಲಿಂದ ಸೀದಾ ನಮ್ಮ ಗೇಟ್ಗಳಿಗೆ ತೊಗೊಂಡೋಗಿ ಬಿಡೋ ಅಂಥದ್ದು. ನೋಡಿ ಈ ರೀತಿಯಾಗಿದೆ ನಮ್ಮ ಬೆಂಗಳೂರು ಏರ್ಪೋರ್ಟು. ಹಾಗೆ ನಮ್ಮ ಜೊತೆ ಇನ್ನೊಬ್ಬರು ಕೂಡ ಇದ್ದರು. ಅವ್ರು ಜರ್ಮನಿಗೆ ಟ್ರಾವೆಲ್ ಮಾಡ್ತಿದ್ರು. ಅವ್ರಿಗೆ ತುಂಬ ಲೇಟ್ ಆಗಿಬಿಟ್ಟಿತ್ತು. ಅವರು ಕೂಡ ನಮ್ಮ ಜೊತೆ ಬಂದಿದ್ದರು. ನಮ್ಮದು D6 ಇತ್ತು, ಅವ್ರದ್ದು C1 ಇತ್ತು. ಎರಡೂ ಒಂದೇ ರೂಟಲ್ಲಿ ಆಗುತ್ತೆ ಅಂಥೇಳಿ ನಮ್ಮಿಬ್ಬರೂ ಒಟ್ಟಿಗೆ ಕರ್ಕೊಂಡು ಹೋಗ್ತಾಯಿದ್ರು. ನನ್ನ ಮಗ ನೋಡ್ತಾ ಇದ್ದಾನೆ ಎಲ್ಲ ಕಡೆ. ಅವನಿಗೆ ಈ ರೀತಿ ಎಲ್ಲ ಎಕ್ಸ್ಪ್ಲೋರ್ ಮಾಡೋದೆಲ್ಲ ತುಂಬ ಇಷ್ಟ. ಆ್ಯಕ್ಚುಲಿ ನನಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕೂ ಇನ್ಸ್ಪೈರ್ ಅವನೇ ಕೂಡ. ಮಾಡೋಣ ಅಮ್ಮ ಅಂಥೇಳಿ ತುಂಬ ಇನ್ಸ್ಪೈರ್ ಮಾಡ್ತಿದ್ದ. ಥ್ಯಾಂಕ್ ಯು. ಆನಂತರ ನಾವು ಇಲ್ಲಿಂದ ನಮ್ಮ ಗೇಟಿಗೆ ಹೋಗಬೇಕು. ಆ ಗೇಟಿಗೆ ಬಿಡ್ತಾ ಇದ್ದಾರೆ. ಈಗ ಏನು ಲಗೇಜ್ ಏನು ಇಲ್ಲ ಅಂತಂದರೆ ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಬಟ್ ಲೇಟ್ ಆಗಿದ್ದರಿಂದ ನಾವು ಗಾಡಿನ ತೊಗೊಂಡು ಹೋದ್ವಿ. ಬಟ್ ನಾವು ಹೋಗಿದ್ದು ಬೇಗ ಆದರೂ ಅಲ್ಲಿ ನಮಗೆ ಫ್ಲೈಟ್ ಬಂದಿದ್ದೆ ತುಂಬ ಡಿಲೇ ಆಯಿತು. ನಾವು 3 ಗಂಟೆಗೆಲ್ಲ ಫ್ಲೈಟು ಬಿಡಬೇಕಿತ್ತು. ಬಟ್ ಫ್ಲೈಟ್ ಬಂದಿದ್ದೆ 3:45 ಆಗಿತ್ತು. ತುಂಬ ಡಿಲೇ ಆಗಿತ್ತು ಫ್ಲೈಟು. ಬಟ್ ಇಲ್ಲಿಂದ ಹೋಗುವಾಗ ನಮಗೇನೂ ಪ್ರಾಬ್ಲಮ್ ಆಗಿಲ್ಲ. ಯಾಕಂತಂದರೆ ಮಸ್ಕಟ್ಟು
ಯಾವ ಟೈಮಿಗೆ ಹೋಗಿ ರೀಚ್ ಆಗಬೇಕಿತ್ತು ಅಲ್ಲೇ ಹೋಗಿ ರೀಚ್ ಆದರು. ನಂತರ ನಮ್ಮದು ಎಗೇನ್ ಇಲ್ಲೂ ಕೂಡ ಚೆಕ್ಕಿಂಗ್ ಎಲ್ಲ ಇರುತ್ತೆ. ಇದೆಲ್ಲ ಚೆಕ್ಕಿಂಗ್ ಎಲ್ಲ ಆಗಿ ನಾವೀಗ ಫ್ಲೈಟ್ ಬಂದಿದೆ, ನಾವೀಗ ಹೋಗಬೇಕು ಫ್ಲೈಟ್ ಹತ್ರ. ಅದಕ್ಕೋಸ್ಕರ ಈ ರೀತಿ ಕ್ಯೂ ಆಗಿರುತ್ತೆ. ತುಂಬ ಜನ ಇದ್ದರು ಈ ಸತಿ. ನಾವು ಜೂನ್ ಜುಲೈಲೆಲ್ಲ ಯಾವಾಗಲೂ ಟ್ರಾವೆಲ್ ಮಾಡಿಲ್ಲ ಅಂತ ಹೇಳ್ತಿದ್ದೆ, ಈ ಎಕ್ಸ್ಪೀರಿಯೆನ್ಸ್ ಆಗಿರಲಿಲ್ಲ. ಬಟ್ ಈ ಸತಿ ಅಂತೂ ತುಂಬ ಜನ ಅಂದರೆ ತುಂಬ ರಶ್ ಥರ ಅಂತ ಅನಿಸೋದು. ಅಷ್ಟೊಂದು ಜನ ಇದ್ದರು ಮಸ್ಕಟ್ಟಿಗೆ ಟ್ರಾವೆಲ್ ಮಾಡಲಿಕ್ಕೆ. ಯಾಕಂತಂದರೆ ಮಸ್ಕತ್ತಿಂದ ಕನೆಕ್ಟಿವಿಟಿ ತುಂಬ ದೇಶಗಳಿಗಿರೋದ್ರಿಂದ ಫ್ಲೈಟ್ಗಳು, ಅದಕ್ಕೋಸ್ಕರ ಈ ರೀತಿಯಾಗಿ ತುಂಬ ರಶ್ ಇರುತ್ತೆ. ಆನಂತರ ಎಗೇನ್ ಇಲ್ಲೂ ಕೂಡ ಚೆಕ್ ಇರುತ್ತೆ. ಈ ರೀತಿ ಚೆಕ್ಕಿಂಗಾಗಿ ಮತ್ತೆ ಇಲ್ಲಿಂದ ನಡ್ಕೊತ ಹೋಗಬೇಕು. ಒಟ್ಟಾರೆ ಏರ್ಪೋರ್ಟ್ ಅಂತ ಅಂದರೆ ನಡೆಯೋಕ್ಕೆ ರೆಡಿಯಾಗಿ ಬಂದಿರಬೇಕು. ಯಾಕಂತಂದ್ರೆ ಸುಮಾರು ದೂರ ನಡೆಯುವಂಥದ್ದು ಇರುತ್ತೆ. ಹಾಗೆಯೇ ಸುಮಾರು ದೂರ ಈ ರೀತಿಯಾಗಿ ನಾವು ಚೆಕ್ಕಿಂಗ್ ಎಲ್ಲ ಆಗಿಬಿಟ್ಟು ನಡೆಯುವಂಥದ್ದು ಇರುತ್ತೆ. ಅದಕ್ಕೋಸ್ಕರ ಮಕ್ಕಳನ್ನೆಲ್ಲ ಕರ್ಕೊಂಡಾಗ ತುಂಬ ಹೆವಿ ಲಗೇಜ್ ಎಲ್ಲ ಮಾಡ್ಕೊಬಾರ್ದು, ಸಿಂಪಲ್ಲಾಗಿ ಇಟ್ಕೊಂಡು ಹೋಗಬೇಕು. ಅದಕ್ಕೋಸ್ಕರ ಈ ಸರಿ ನಾವು ಹೆಚ್ಚಿಗೆ ಲಗೇಜ್ ಎಲ್ಲ ತೊಗೊಂಡಿರಲಿಲ್ಲ. ಹಾಗೆಯೇ ನೈಟ್ ಫ್ಲೈಟು ಬುಕ್ ಮಾಡಿರಲಿಲ್ಲ. ಡೇನಲ್ಲೇ ಹೋಗ್ಬಿಡೋಣ, ಈಸಿ ಆಗುತ್ತೆ ಅಂಥೇಳಿ ಡೇ ಫ್ಲೈಟೇ ಬುಕ್ ಮಾಡಿತ್ತು. ಬಟ್ ಡೇ ಫ್ಲೈಟು ಬುಕ್ ಮಾಡಿದರೂ ಕೂಡ ನಮಗೆ ತುಂಬ ಡಿಲೇ ಆಯಿತು. ಯಾಕಂಥೇಳಿ ಗೊತ್ತಿಲ್ಲ. ಮಳೆ ಏನು ತುಂಬ ಇದ್ದಿಲ್ಲ ಆವತ್ತಿನ ದಿನ ಬೆಂಗಳೂರಲ್ಲಿ. ಬಟ್ ಫ್ಲೈಟ್ ಮಾತ್ರ ಬಂದು ತುಂಬ ಡಿಲೇ ಆಗಿಬಿಟ್ಟಿತ್ತು. 3/4 ಗಂಟೆ ಲೇಟ್ ಆಗಿಬಿಟ್ಟಿತ್ತು. ನಾವು ಬರುವಾಗ ಸಲಾಲಾಯಿಂದನೂ ಕೂಡ ನಮಗೆ ಫ್ಲೈಟ್ ಡಿಲೇ ಆಗಿತ್ತು. ಈಗ ಹೋಗುವಾಗ ಇಲ್ಲಿ ಬೆಂಗಳೂರಿಂದನೂ ಫ್ಲೈಟ್ ಡಿಲೇ ಆಗಿತ್ತು. ಬಟ್ ನಮಗೆ ಆನ್ ಟೈಮಲ್ಲೇ ಹೋಗಿ ರೀಚ್ ಮಾಡಿಸಿದ್ರು ಮಸ್ಕಟ್ನ. ನಮಗೆ ಅಲ್ಲಿ ಫ್ಲೈಟ್ ಏನೂ ನಮಗೆ ಮಿಸ್ ಆಗಲಿಲ್ಲ. ಯಾಕಂತ ಅಂದರೆ ಮಸ್ಕಟ್ಟಿಂದ ಮತ್ತು ಎಗೇನ್ ನಾವು ಸಲಾಲ ಇನ್ನೊಂದು ಫ್ಲೈಟಿಗೆ ಹೋಗಬೇಕಿತ್ತು ಕನೆಕ್ಟಿವಿಟಿ. ಇಲ್ಲಿ ಲೇಟ್ ಆಗಿಬಿಟ್ರೆ ಅಲ್ಲಿ ಕನೆಕ್ಟಿವಿಟಿ ಫ್ಲೈಟ್ ಲೇಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಬಟ್ ಆ ರೀತಿನಾಗಿಲ್ಲ. ನೋಡಿ, ಈ ರೀತಿಯಲ್ಲಿ ಸುಮಾರು ದೂರ ಇರುತ್ತೆ. ಹೀಗೆ ನಡ್ಕೊಂಡು ಹೋಗ್ತಾನೆ ಇರಬೇಕು ಸುಮಾರು ದೂರ. ಅದಕ್ಕಾಗಿ ಹೆವಿ ಲಗೇಜ್ ಅದನ್ನೆಲ್ಲ ಮಾಡ್ಕೊಳಕ್ಕೆ ಹೋಗಬಾರ್ದು, ಸಿಂಪಲ್ಲಾಗೇ ಹೋಗಬೇಕು. ನನ್ನ ಮಗನಿಗೆ ನಿದ್ದೆ ಬಂದಿರಲಿಲ್ಲ. ಅವನು ಎಲ್ಲ ನೋಡ್ತಾ ಇದ್ದ. ಅಂದರೆ ಅವನು ನಾನು ಹಿಡಿಯೋದೇ ಕಷ್ಟ ಆಗ್ತಿತ್ತು. ಮಲಗಿದ್ರೆ ಸ್ವಲ್ಪ ಹೊತ್ತು ಮಲ್ಕೊಂಡ ಅಂತನಾದರೂ ಹೇಳ್ಬೋದು. ಬಟ್ ಅವನು ಇಲ್ಲಿಂದ ಓಡೋಕ್ಕೆ ನೋಡ್ತಾ ಇದ್ದ. ಆ ಕಡೆ ಈ ಕಡೆ ಎಲ್ಲ ಓಡಾಡ್ತಿದ್ದ, ಓಡೋಗ್ತಿದ್ದ. ಅವನನ್ನು ಹಿಡಿಯೋದೇ ದೊಡ್ಡ ಕೆಲಸ ಆಗಿಬಿಟ್ಟಿತ್ತು ನಮಗೆ. ಆನಂತರ ಅವರು ಅಲ್ಲೆಲ್ಲ ಕ್ಲೀನಿಂಗ್ ಎಲ್ಲ ಆಗಬೇಕಿತ್ತು. ಕ್ಲೀನಿಂಗ್ ಆಗದೆ ಒಳಗಡೆ ಎಲ್ಲ ಬಿಡೋಲ್ಲ. ಅದೆಲ್ಲ ಕ್ಲೀನಿಂಗ್ ಎಲ್ಲ ಆಗಿ ನಮ್ಮನ್ನ ಈಗ ಒಳಗಡೆ ಕರೆದ್ರು. ಈಗ ನಾವೀಗ ಒಳಗಡೆ ಹೋಗ್ತಾ ಇದ್ದೀವಿ. ಫಸ್ಟು ಇದ್ದಿದ್ದು ನಮ್ಮದೇ ಆಗಿತ್ತು ಬೋರ್ಡಿಂಗ್ ಪಾಸ್ಗಳು. ಅದರಿಂದ ನಾವೇ ಈಗ ಒಳಗಡೆ ಹೋಗ್ತಾ ಇದ್ದೀವಿ. ನೋಡ್ಬೋದು ನೀವಿಲ್ಲಿ ಯಾರೂ ಇಲ್ಲ ನಮ್ಮ ಮುಂದೆ. ಇಲ್ಲೂ ಕೂಡ ಚೆಕ್ಕಿಂಗ್ ಇರುತ್ತೆ. ಎಲ್ಲ ಕಡೆ ಚೆಕ್ಕಿಂಗ್ ತುಂಬ ಜಾಸ್ತಿ ಇರುತ್ತೆ. ಹೇಗೆ ನಾವು ಪಾಸ್ಪೋರ್ಟು ಮತ್ತು ಬೋರ್ಡಿಂಗ್ ಪಾಸ್ ಅದೆಲ್ಲ ತೆಗೆದಿಟ್ಕೊಳ್ಳೇಬೇಕು. ಯಾಕಂತಂದರೆ ಎಲ್ಲ ಕಡೆನೂ ಕೇಳ್ತಾ ಇರ್ತಾರೆ. ತುಂಬ ಕೇರ್ಫುಲ್ಲಾಗಿ ಈ ಪಾಸ್ಪೋರ್ಟು ಮತ್ತು ಬೋರ್ಡಿಂಗ್ ಪಾಸ್ ಎಲ್ಲ ಕ್ಯಾರಿ ಮಾಡಬೇಕು. ಬೆಸ್ಟ್ ಐಡಿಯಾ ಅಂತ ಅಂದರೆ ಈ ಪಾಸ್ಪೋರ್ಟು ಮತ್ತು ಬೋರ್ಡಿಂಗ್ ಪಾಸ್ಗಳಿಗೆ ಒಂದು ಬ್ಯಾಗ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ತುಂಬ ಈಸಿ ಆಗಿಬಿಡುತ್ತೆ. ಅವರು ಕೇಳಿದಾಗೆಲ್ಲ ಬೇಗ ತೆಗೆದು ನಾವು ಪಾಸ್ಪೋರ್ಟು ಬೋರ್ಡಿಂಗ್ ಪಾಸ್ ಎಲ್ಲ ಕೊಡ್ಬೋದು. ಇಲ್ಲಿ ನೋಡಿ ಈಗ ವೆಲ್ಕಮ್ ಮಾಡ್ತಾ ಇದ್ದಾರೆ. ನಾನು ಹೇಳ್ದೆ ನಾವೇ ಫಸ್ಟ್ ಇದ್ದಿದ್ದು ಅಂಥೇಳಿ. ಇದೆಲ್ಲ ಬಿಸ್ನೆಸ್ ಕ್ಲಾಸ್ಗಳು, ತುಂಬ ಹೈಯೆಸ್ಟ್ ರೇಟಲ್ಲಿರುತ್ತೆ ಟಿಕೆಟ್ಸ್ ರೇಟ್ ಕೂಡ. ಆನಂತರ ಇದೆಲ್ಲ ಎಕಾನಮಿ ಕ್ಲಾಸು. ಟಿಕೆಟ್ ಬುಕ್ ಮಾಡುವಾಗ ನೀವು ಯಾವ್ದು ಬೇಕೋ ಅದನ್ನು ಚೂಸ್ ಮಾಡ್ಕೊಬೋದು. ಬಟ್ ಟಿಕೆಟ್ ಸಿಗದೇ ಇದ್ದಾಗ ಏನು ಮಾಡಲಿಕ್ಕೆ ಬರೋಲ್ಲ. ಯಾವ ಸೀಟ್ಗಳು ಅವೈಲೇಬಲ್ ಇರುತ್ತೋ ನಾವು ಅದನ್ನೇ ತೊಗೊಬೇಕಾಗತ್ತೆ. ಸೀಟ್ ರಿಸರ್ವೇಷನ್ಗೂ ಅದಕ್ಕೂ ಎಲ್ಲ ತುಂಬ ಬೇರೆ ಬೇರೆ ರೇಟ್ಗಳೆಲ್ಲ ಇರುತ್ತೆ. ಆನಂತರ ನಾವಿಲ್ಲಿ ಕೂರಲಿಕ್ಕೆ ಅಂಥೇಳಿ ನಮ್ಮ ಬ್ಯಾಗ್ನೆಲ್ಲ ನಾವಿಲ್ಲಿ ಈಗ ಮೇಲ್ಗಡೆ ಹಾಕಬೇಕು. ಕ್ಯಾಬಿನ್ ಬ್ಯಾಗ್ಗಳನ್ನೆಲ್ಲ. ಈ ಕ್ಯಾಬಿನ್ ಬ್ಯಾಗ್ಗಳು 7 ಕಿಲೋ ಇರುತ್ತೆ. ಯಾಕಂತಂದರೆ ಹೆವಿ ವೆಯ್ಟ್ನ ಇಲ್ಲಿ ಕ್ಯಾರಿ ಮಾಡೋಂಗಿಲ್ಲ. ಆನಂತರ ನಮ್ಮ ಮಕ್ಕಳು ಇಬ್ಬರು ಕೂಡ ಕೂತ್ಕೊಂಡ್ರು. ಇವನು ನೋಡಿ ಹೀಗೇನೆ ಮಸ್ಕಟ್ ತನಕನೂ ಈ ರೀತಿಯೇ ಬಂದಿದ್ದಾನೆ. ಮೇಲ್ಗಡೆ ಒಂದು ಓವರ್ ಕೋಟ್ ಇತ್ತು, ಅದನ್ನು ಹಾಕ್ಕೊಳ್ಲಿಕ್ಕೆ ಕೇಳಲಿಲ್ಲ. ಆ ಎ ಸಿಲೆಲ್ಲ ಅದೇ ರೀತಿಲಿ ಇದ್ದ. ಇಲ್ಲಿ ನೋಡಿ ಈಗ ನಮ್ಮ ಬ್ಯಾಗೇಜ್ಗಳೆಲ್ಲ ಈ ರೀತಿ ಬಂದಿರುತ್ತೆ. ಅದನ್ನು ಈಗ ಫ್ಲೈಟ್ ಒಳಗಡೆ ಹಾಕ್ತಾ ಇದ್ದಾರೆ. ಅದಕ್ಕೋಸ್ಕರನೇ ತುಂಬ ಹೆವಿ ವೆಯ್ಟ್ ಎಲ್ಲ ಅಲೋ ಮಾಡೋಲ್ಲ. ಈಗ 20 ಕಿಲೋ ಬುಕ್ ಮಾಡಿದರೆ 20 ಕಿಲೋ ಮಾತ್ರ ಅದನ್ನ ಹಾಕಬೇಕು. ಇಲ್ಲ 30 ಕಿಲೋ ಬುಕ್ ಮಾಡಿದರೆ 30 ಕಿಲೋ ಮಾತ್ರ ಹಾಕಬೇಕು. ಹೆವಿ ವೆಯ್ಟ್ ಹಾಕಿದಾಗ ಅದು ತೊಗೊಳೋದೇ ಇಲ್ಲ. ನಂತರ ಈ ರೀತಿಯಲ್ಲಿ ನಾವೆಲ್ಲ ಚೆಕ್ಇನ್ ಆಗಿ ಹಾಗೆ ಬೋರ್ಡಿಂಗ್ ಎಲ್ಲ ಆದ ನಂತರ ಈ ರೀತಿ ನಮ್ಮ ಲಗೇಜ್ಗಳನ್ನು ತಂದು ಫ್ಲೈಟಲ್ಲಿ ಹಾಕ್ತಾರೆ. ಇಲ್ಲಿ ನೋಡಿ ನನ್ನ ಮಕ್ಕಳು ಇಬ್ಬರು ಎಲ್ಲ ಹೊರಗಡೆ ಎಲ್ಲ ನೋಡ್ತಾ ಇದ್ದಾರೆ, ಅವರ ಏನೇನೆಲ್ಲ ಮಾಡ್ತಾ ಇದ್ದಾರೆ ಅಂತ ಎಲ್ಲ ಹೇಳಿ. ಇವನಿಗಂತೂ ತುಂಬ ಖುಷಿ. ಬಟ್ ನನ್ನ ದೊಡ್ಡ ಮಗನಿಗೆ ಬೇಜಾರು. ಊರಿಗೆ ಹೋಗ್ತಾ ಇರೋದು, ಇರಬೇಕಿತ್ತು ಸ್ವಲ್ಪ ದಿನ, ನಾನು ಶಿಕಾರಿಪುರ ಶಿವಮೊಗ್ಗ ಎಲ್ಲ ಹೋಗಬೇಕಿತ್ತು ಅಂತ ಅವನೊಂಥರ ಬೇಜಾರು ಮಾಡ್ಕೊಂಡಿದ್ದ. ಬಟ್ ಇವನು ಮಾತ್ರ ಫುಲ್ ಎಂಜಾಯ್ ಮಾಡ್ತಿದ್ದ. ಇವನಿಗೇನು ಏನೂ ಗೊತ್ತಾಗಲ್ಲ, ಅದಕ್ಕೋಸ್ಕರ ಅವ್ರ ಅಣ್ಣನ ಮೇಲೆ ಹತ್ತಿ ನೋಡ್ತಾ ಇದ್ದಾನೆ ಈ ರೀತಿಯಾಗಿ.
ಒಟ್ಟಾರೆ ಅವನು ಹೋಗಿ ಬಂದು ಅಣ್ಣನ ಇಟ್ಕೊಂಡು ಕೂತ್ಕೊಬೇಕು, ಇಲ್ಲ ಓಡಾಡಬೇಕು ಅಷ್ಟೇ. ಅವನು ಆ ರೀತಿಯಲ್ಲಿ ಅವ್ರ ಅಣ್ಣನ ಮೇಲೆ ಬಿದ್ದಿದ್ದಾನೆ ಫುಲ್ಲು. ಆ ನಂತರ ನಾನು ಜೋರು ಮಾಡಿದ್ಮೇಲೆ ಈ ಕಡೆ ಬಾ ಅಂತ ಹೇಳಿ, ಯಾಕಂತ ಅಂದರೆ ಸೀಟ್ ಬೆಲ್ಟ್ ಹಾಕಬೇಕಿತ್ತು, ಅದಕ್ಕೋಸ್ಕರ ಈ ಕಡೆ ಬರ್ತಾ ಇದ್ದ. ಆ ನಂತರ ನಾನು ಜೋರು ಮಾಡಿದ್ಮೇಲೆ ಈ ಕಡೆ ಬರ್ತಾ ಇದ್ದಾನೆ, ಯಾಕಂತಂದರೆ ಅವನಿಗೆ ಸೀಟ್ ಬೆಲ್ಟ್ ಹಾಕಬೇಕಿತ್ತು ಅದಕ್ಕೋಸ್ಕರ. ಬಟ್ ಅವನು ಈ ಕಡೆ ಬರಲಿಕ್ಕೆ ರೆಡಿ ಇಲ್ಲ, ಮತ್ತು ಅವ್ರ ಅಣ್ಣನ ಜೊತೆ ಅಲ್ಲಿ ಹೋಗಬೇಕು ನೋಡಬೇಕು ಅಂತಲೇ ಇದು ಮಾಡ್ತಾ ಇದ್ದ. ನೋಡಿ ಅವನು ಈ ಕಡೆ ಬಾ ನೀನು, ನಾನು ಆ ಕಡೆ ಹೋಗಬೇಕು ಅಂತ ಇದೇ ರೀತಿಯಲ್ಲಿ ಸುಮಾರು ಹೊತ್ತು ಗಲಾಟೆ ಮಾಡ್ತಾನೆ ಇದ್ದ. ಇವನಿಗೆ ವಿಂಡೋ ಸೀಟ್ ಕಡೆ ಕೂಡಬೇಕು ಅಂಥೇಳಿ ನನ್ನ ಮಗನಿಗೆ ತುಂಬ ಆಸೆ, ದೊಡ್ಡವನಿಗೆ. ಬಟ್ ಇವನಿಗೂ ಕೂಡ ಕೂರಬೇಕು ಅಂಥೇಳಿ, ಯಾಕಂತ ಅಂದರೆ ಈಗ ನಾವು ಡೇ ಫ್ಲೈಟ್ ಬುಕ್ ಮಾಡಿದ್ರಿಂದ ಹೊರಗೆಲ್ಲ ಕಾಣುತ್ತೆ ಸ್ವಲ್ಪ ಹೊತ್ತೆಲ್ಲ, ಅದಕ್ಕೋಸ್ಕರ. ಇಲ್ಲಿ ನೋಡಿ ಆ ಸೀಟ್ ಬೆಲ್ಟು ಅವರೆಲ್ಲ ಬಂದು ಹಾಕ್ಕೊಳ್ಳಿ ಅಂತ ಅಂದರೆ ಇವನು ಹಾಕ್ಕೊಳಕ್ಕೆ ರೆಡಿ ಇಲ್ಲ. ಹಾಕಿದರೆ ಈ ರೀತಿಯಲ್ಲಿ ಮಾಡ್ತಾ ಇದ್ದಾನೆ. ಒಟ್ಟಾರೆ ಅವನಿಗೆ ಇದೆಲ್ಲ ತಕ್ಕೊಂಡು ಆರಾಮ್ಸಿ ಓಡಾಡಬೇಕು ಆ ರೀತಿಲಿ. ನೋಡಿ ಹಾಗೂ ಹೀಗೂ ಮಾಡಿ ತೆಗ್ದೇ ಬಿಟ್ಟ, ಯಾಕಂತ ಅಂದರೆ ಅದು ಲಾಕಲ್ಲಿ ಓಪನ್ ಮಾಡ್ಲಿಕ್ಕೆ ಅವನಿಗೆ ಬರ್ತಾ ಇರಲಿಲ್ಲ, ಸುಲಭವಾಗಿ ಆ ಲಾಕ್ ಓಪನ್ ಮಾಡ್ಲಿಕ್ಕೆ ಬರೋಲ್ಲ. ಅದಕ್ಕೋಸ್ಕರ ಈ ರೀತಿ ಮಾಡಿಕೊಂಡು ಆ ಸೀಟ್ ಬೆಲ್ಟ್ನ ತಗೊಂಡು ಆ ಕಡೆ ಈ ಕಡೆ ಮತ್ತೆ ಓಡಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ಬಟ್ ಇದು ಆ ಥರ ಮಾಡಬಾರ್ದು, ಹಾಕ್ಕೊಂಡೇ ಕುತ್ಕೊಬೇಕು. ಬಟ್ ಅವ್ನು ಕೇಳ್ತಾನೆ ಇರಲಿಲ್ಲ. ಟೇಕ್ ಆಫು ಲ್ಯಾಂಡಿಂಗ್ ಟೈಮಲ್ಲೆಲ್ಲ ಹಾಕ್ಕೊಂಡೇ ಇರಬೇಕು. ನಂತರ ಎಷ್ಟೇ ಹಾಕಿದರೂ ಕೂಡ ಇದೇ ರೀತಿಲಿ ಮಾಡಿಕೊಂಡು ಮತ್ತು ವಾಪಸ್ ಅದನ್ನ ರಿಮೂವ್ ಮಾಡ್ಕೊಂಡ್ಬಿಡ್ತಾ ಇದ್ದ. ನಂತರ ಈ ರೀತಿಲಿ ಆಟ ಆಡೋಕ್ಕೆ ಶುರು ಆದಮೇಲೆ ಸ್ವಲ್ಪ ಹಾಕ್ಕೊಂಡು ಕೂತ್ಕೊಂಡ ಬೆಲ್ಟ್ನ. ಟೇಕ್ ಆಫ್ ಆಗ್ತಾ ಇತ್ತು, ಅದಕ್ಕೋಸ್ಕರ ಸೀಟ್ ಬೆಲ್ಟ್ ಹಾಕಲೇಬೇಕು, ಯಾಕಂತಂದರೆ ಬಂದು ಚೆಕ್ ಮಾಡ್ತಾ ಇರ್ತಾರೆ. ಅದಕ್ಕೆ ಇಲ್ಲ ಪಾಪು ಎಲ್ಲ ಸಣ್ಣ ಇದ್ದರು, 2 years ಬಿಲೋ ಇದ್ದರು ಅಂದರೆ ನಮಗೆ ಸೀಟ್ ಬೆಲ್ಟ್ ಕೊಟ್ಟಿರ್ತಾರೆ, ಅದನ್ನ ಜಾಯಿನ್ ಮಾಡ್ಕೊಬೋದು. ಇಲ್ಲಿ ನೋಡಿ ಹೆದರಿಸಿದಕ್ಕೆ ಈಗ ಈ ರೀತಿಲಿ ಕೂತ್ಕೊಂಡಿದ್ದಾನೆ, ಪಾಪದ ಪಾಪು ಥರ. ಇಲ್ಲ ಅಂತಂದರೆ ಅಲ್ಲಿ ತನಕ ಫುಲ್ ಓಡಾಟ ಹಾರಾಟ ಎಲ್ಲ ಮಾಡ್ತಾ ಇದ್ದ. ಲೆಟ್ಸ್ ಗೋ. ಹಾಕ್ಲಿಕ್ಕೆ ಬರ್ತಾ ಇದೆ. ಈಗ ನಿದ್ದೆ ಬರೋ ಒಂದು ಟೈಮ್ ಆಗಿದೆ, ಅದಕ್ಕೋಸ್ಕರ ಸುಮ್ಮನೆ ಕೂತ್ಕೊಂಡಿದ್ದಾನೆ. ಆನಂತರ ಫ್ಲೈಟು ಮೂವ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು, ಯಾಕಂತಂದರೆ ಟೇಕ್ ಆಫ್ ಆಗಲಿಕ್ಕೆ ರನ್ವೇನಲ್ಲಿ ಹೋಗಬೇಕು. ಅದಕ್ಕೋಸ್ಕರ ಈ ರೀತಿಯಲ್ಲಿ ಸ್ವಲ್ಪ ದೂರ ಇದೇ ರೀತಿಯಲ್ಲಿ ಮೂವ್ ಆಗ್ತಾ ಇರುತ್ತೆ. ಆನಂತರ ಟೇಕ್ ಆಫ್ ಆಗುವಂಥದ್ದು ನೀವು ನೋಡ್ಬೋದು. ಈಗ ರನ್ವೇನಲ್ಲಿ ಹೋಗ್ತಾ ಇದೆ, ಆನಂತರ ಟೇಕ್ ಆಫ್ ಆಗುವಂಥದ್ದು. ಮೇಲಿಂದ ಇನ್ನೆಲ್ಲ ಊರೆಲ್ಲ ಕಾಣ್ತಾ ಇರುತ್ತೆ, ತುಂಬ ಸಣ್ಣ ಸಣ್ಣದಾಗಿ ಮನೆಗಳು, ಹಾಗೆ ಎಲ್ಲ ಬಿಲ್ಡಿಂಗ್ಸು ಅದೆಲ್ಲ ತುಂಬ ಸಣ್ಣದಾಗಿ ಕಾಣ್ತಾ ಇರುತ್ತೆ. ಈ ರೀತಿ ಟೇಕ್ ಆಫ್ ಆಗುವಾಗ ತುಂಬ ಬೇಜಾರಾಗುತ್ತೆ, ಯಾಕಂತ ಅಂದರೆ ಮನೇಲಿ ಸ್ವಲ್ಪ ದಿನ ಎಲ್ಲ ಇರ್ತೀವಿ, ಒಂಥರ ಅಲ್ಲಿಗೆ ಅಡ್ಜಸ್ಟ್ ಆಗಿರ್ತೀವಿ, ತುಂಬ ಬೇಜಾರು ಅನಿಸುತ್ತೆ. ಈ ಸರಿ ನಮ್ಮ ಮನೆಗೆ ಹೋಗೋಕ್ಕಾಗಿರಲಿಲ್ಲ, ಹೋಗ್ದೇ ಹೊರಟ್ಬಿಟ್ವಲ್ಲ ಅಂತ ತುಂಬ ಬೇಜಾರಂತ ಅನಿಸೋದು. ಏನು ಮಾಡೋಕ್ಕಾಗಲ್ಲ, ಹೋಗಲೇಬೇಕು. ಬೇರೆ ಕಡೆ ಬೇರೆ ದೇಶದಲ್ಲಿ ಜೀವನ ಅಂತ ಅಂದರೆ, ಅಥವಾ ಬೇರೆ ಕಡೆ ಈಗ ಇಂಡಿಯಾದಲ್ಲಿದ್ದು ಬೇರೆ ಕಡೆ ಇದ್ದೀವಿ, ಕೆಲಸ ಅಂತ ಇದೆ, ಜೀವನ ಅಂತ ಇದೆ ಅಂದಾಗ ಹೋಗಲೇಬೇಕಾಗತ್ತೆ. ಅದೇ ರೀತಿಯಲ್ಲಿ ಎದುರುಗಡೆ ತೋರಿಸ್ಕೊಳಕ್ಕಾಗಲ್ಲ ಬೇಜಾರನ್ನ ಅವಳನ್ನ ಎಲ್ಲ. ಬಟ್ ತುಂಬ ಅನಿಸ್ತಾ ಇರುತ್ತೆ, ತುಂಬ ಬೇಜಾರಾಗ್ತಿರುತ್ತೆ, ತುಂಬ ಫೀಲ್ ಆಗ್ತಾ ಇರುತ್ತೆ. ನೋಡ್ಬೋದು ನೀವಿಲ್ಲಿ ಈಗ ಸುಮಾರು ಮೇಲೆ ಬಂತು ಫ್ಲೈಟು. ಆನಂತರ ಈ ಥರ ಕ್ಲೌಡೇ ಕಾಣುವಂಥದ್ದು, ಈ ರೀತಿ ಮೋಡಗಳೇ ಕಾಣುವಂಥದ್ದು. ಆನಂತರ ನಮಗೆ ಈ ರೀತಿಯಾದ ಲ್ಯಾಂಡೆಲ್ಲ ನೋಡ್ಲಿಕ್ಕೆ ಸಿಗಲ್ಲ. ನೆಕ್ಸ್ಟು ಟೇಕ್ ಆಫ್ ಆಗಿ ಲ್ಯಾಂಡಿಂಗ್ ಆಗುವಾಗ ಹೇಗೇನು ಈ ರೀತಿಯಲ್ಲಿ ನಮಗೆ ಅಲ್ಲಿನ ಭೂಮಿ ಎಲ್ಲ ಕಾಣ್ತಾ ಇರುತ್ತೆ, ಹಾಗೆ ಸಮುದ್ರ ಎಲ್ಲ ಕಾಣ್ತಾ ಇರುತ್ತೆ. ಈಗ ನಾವು ಮಸ್ಕಟ್ ಹೋದ್ವಿ ಅಂತ ಅಂದರೆ ಅಲ್ಲಿ ಈ ರೀತಿಯಾದ ಹಸಿರುದು ಯಾವ ರೀತಿ ಮರ ಗಿಡಗಳೆಲ್ಲ ಕಾಣೋದಿಲ್ಲ, ಬರೀ ಮರುಭೂಮಿ ಥರ ಕಾಣ್ತಾ ಇರುತ್ತೆ, ಹಾಗೆಯೇ ಸಮುದ್ರ ಕಾಣ್ತಾ ಇರುತ್ತೆ. ಆ ರೀತಿಯಾಗಿ ಆ ದೇಶದ ಊರಿನ ನೇಚರ್ ಹೆಂಗಿರುತ್ತೋ ಆ ರೀತಿಯಲ್ಲಿ ಪ್ರಕೃತಿ ಕಾಣ್ತಾ ಹೋಗುತ್ತೆ. ನೋಡಿ ಹೆಂಗೆ ಕಾಣ್ತಾ ಇದೆ ಅಂತೇಳಿ ಮೇಲಿಂದ ಇಡೀ ನಮ್ಮ ಬೆಂಗಳೂರೇ ಕಾಣ್ತಾ ಇದೆ. ನಮಗೂ ಈಗ ನಮ್ಮೂರು ಬಿಟ್ಟು ಹೋಗ್ತಾ ಇದ್ದೀವಿ ಅನ್ನೋ ಥರ ಫೀಲಿಂಗು ಇರುತ್ತೆ, ತುಂಬ ಬೇಜಾರಾಗ್ತಾ ಇರುತ್ತೆ. ನನ್ನ ಮಗನಿಗಂತೂ ಈ ಸರಿ ತುಂಬ ಬೇಜಾರಿತ್ತು. ಅವ್ನ ಫ್ಲೈಟಲ್ಲೂ ಕೂಡ ಮಾತುಕತೆ ಏನಿಲ್ಲ, ಅವನು ಸುಮ್ಮನೆ ಕೂತ್ಕೊಂಡಿದ್ದ, ತುಂಬ ಫೀಲ್ ಮಾಡ್ಕೊಂಡ. ಅವನು ಇಷ್ಟು ಫೀಲ್ ಮಾಡ್ಕೊತಾನೆ ಅಂತ ನಾನು ಅಂದ್ಕೊಂಡಿರಲಿಲ್ಲ, ಬಟ್ ತುಂಬ ಫೀಲ್ ಮಾಡ್ಕೊಂಡು ಅವ್ನು ಫೀಲ್ ಮಾಡೋದು ನೋಡಿ ಕಳಿಸ್ಬೇಕಿತ್ತು ಅಂತ ತುಂಬ ಅನಿಸ್ತು ಕೂಡ ನನಗೆ. ತುಂಬ ಗಿಲ್ಟ್ ಕಾಡೋ ಥರ ಅನಿಸ್ಬಿಡ್ತು.
ಏನು ಆಡೋಕ್ಕಾಗಲ್ಲ, ಲೈಫು ಹೇಗೆ ಬರುತ್ತೋ ಆ ರೀತಿಯಲ್ಲಿ, ಹಾಗೆ ಸಿಚುವೇಶನ್ ತಕ್ಕಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಲೇಬೇಕು. ನೋಡಿ ಮೋಡ ಎಲ್ಲ ಹೇಗೆ ಕಾಣ್ತಾ ಇದೆ ಅಂಥೇಳಿ. ಇನ್ನು ಈ ರೀತಿಯಾಗಿ ಮೋಡಗಳ ಮಧ್ಯದಲ್ಲಿ ನಮ್ಮ ಫ್ಲೈಟ್ ಹೋಗುವಂಥದ್ದು ನೀವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಇದು ಸ್ವಲ್ಪ ಶೇಕಿಂಗ್ ಥರ ಅನಿಸ್ತಾ ಇದೆ, ಯಾಕಂತಂದರೆ ಈ ರೀತಿ ಮೋಡಗಳ ಮಧ್ಯದಲ್ಲಿ ಹೋಗುವಾಗ ಈ ರೀತಿ ಫ್ಲೈಟು ಶೇಕ್ ಥರ ಅನಿಸುತ್ತೆ, ಟರ್ಬುಲೆನ್ಸ್ ಅಂತೇಳಿ ಹೇಳ್ತೀವಿ. ಅವಾಗ ಸ್ವಲ್ಪ ಭಯ ಅಂತ ಅನಿಸ್ತಾ ಇರುತ್ತೆ. ಆನಂತರ ಊಟ ಕೊಟ್ಟರು. ನಾನು ವೆಜ್ ತೊಗೊಂಡಿದ್ದೆ, ನನ್ನ ಮಗ ನಾನ್ ವೆಜ್ ತೊಗೊಂಡಿದ್ದ. ನಾನ್ ವೆಜ್ ತುಂಬ ಚೆನ್ನಾಗಿತ್ತು ಅಂತ ಅಂದ. ವೆಜ್ಜು ಅವರೇಜ್ ಆಗಿತ್ತು, ಅಷ್ಟೊಂದೇನು ಚೆನ್ನಾಗಿ ಇದ್ದಿಲ್ಲ. ಆನಂತರ ನನ್ನ ಈ ಸಣ್ಣ ಮಗ ಎದ್ದ, ಯಾಕಂತಂದರೆ ಮಸ್ಕಟ್ ಲ್ಯಾಂಡಿಂಗ್ ಟೈಮ್ ಬಂತು, ಅದಕ್ಕೋಸ್ಕರ ಎಬ್ಸಿದ್ವಿ ಅವನು ಫುಲ್ ಈಗ ನಿದ್ದೆ ಮೂಡಲಿದ್ದ. ಅಲ್ಲಿಂದ ಎದ್ದಿದ್ದಾನೆ. ಅವನು ಫುಲ್ಲು ಎಲ್ಲಿದ್ದೀವಿ ಏನು ಗೊತ್ತಾಗ್ತಾ ಇಲ್ಲ ಅವನಿಗೆ. ಆ ಕಡೆ ಈ ಕಡೆ ಎಲ್ಲ ನೋಡ್ತಾ ಇದ್ದಾನೆ. ಮನೆ ಹೋಗೋಣ ಅಂತ ಬ್ಯಾಗ್ ತೊಗೊಳ್ತಾ ಇದ್ದಾನೆ ಅವನು. ಎಲ್ಲಿದ್ದೀವಿ ಅಂತೆಲ್ಲ ಗೊತ್ತಿಲ್ಲ ಅಲ್ಲ, ಅದಕ್ಕೋಸ್ಕರ. ಆನಂತರ ಈ ಥರ ಬ್ಲ್ಯಾಂಕೆಟ್ಗಳನ್ನು ಕೊಡ್ತಾರೆ, ಕೇಳಿದ್ರೆ ಬ್ಲ್ಯಾಂಕೆಟ್ ಬೇಕು ಕೊಡಿ ಅಂತ ಅಂದರೆ ನಾವು ಎಷ್ಟು ಜನ ಇದ್ದೀವಿ ಅಷ್ಟು ಜನಕ್ಕೂ ಕೊಡ್ತಾರೆ. ಬಟ್ ನಾನಿಲ್ಲಿ ಒಂದು ತೊಗೊಂಡಿದ್ದೆ ಸಾಕು ಅಂಥೇಳಿ ಇವನೊಬ್ಬನೇ ಮಲ್ಕೊಂಡಿದ್ದೆ, ಅದಕ್ಕೋಸ್ಕರ. ನೋಡಿ ಈಗ ಮಸ್ಕಟ್ ಲ್ಯಾಂಡಿಂಗ್ ಆಗ್ತಾಯಿದೆ. ಮಸ್ಕಟ್ಟಲ್ಲಿ ಈ ರೀತಿಯಲ್ಲಿ ವ್ಯೂ ಕಾಣುತ್ತೆ. ಆ ಕಡೆ ಬ್ಲೂ ಕಾಣ್ತಾ ಇರುವಂಥದ್ದು ಸಮುದ್ರ. ಇದೆಲ್ಲ ಮಸ್ಕಟ್ ವ್ಯೂ ನೋಡ್ಬೋದು ನೀವು. ನಮ್ಮ ಬ್ಯಾಂಗ್ಳೂರು ಲ್ಯಾಂಡಿಂಗು ಮತ್ತು ಟೇಕ್ ಆಫಲ್ಲಿ ಮರ ಗಿಡ ಹಾಗೆಯೇ ಹೊಳೆಗಳು ಕೆರೆಗಳೆಲ್ಲ ಕಾಣ್ತಾ ಇರುತ್ತೆ. ಇಲ್ಲಿ ಈ ರೀತಿಲಿ ಸಮುದ್ರ, ಹಾಗೆಯೇ ಈ ಥರ ಬಿಲ್ಡಿಂಗು ಮತ್ತು ಫುಲ್ ಒಂಥರ ಮರುಭೂಮಿ ಥರ ಭೂಮಿ ಹೇಗೆ ಕಾಣ್ತಾ ಇರುತ್ತೆ. ನಮಗೆ ಮಸ್ಕಟ್ಟಿಂದ 2 ಅವರ್ಸಲ್ಲೇ ಇನ್ನೊಂದು ಫ್ಲೈಟ್ ಕನೆಕ್ಟಿವಿಟಿ ಇತ್ತು. ಈ ಫ್ಲೈಟ್ ಡಿಲೇ ಆಗಿದ್ದರಿಂದ ಎಲ್ಲಿ ಮಿಸ್ ಆಗುತ್ತೋ ಅಂತ ಅಂದ್ಕೊಂಡಿದ್ವಿ, ಬಟ್ ಹಾಗೇನು ಆಗಿಲ್ಲ. ನಾವು ಬೇಗನೆ ಬಂದಿದ್ವಿ ಕೂಡ. ಹಾಗೆ ನಮಗೆ ಇನ್ನೊಂದು ಫ್ಲೈಟು ಕೂಡ ಸಿಕ್ತು, ಏನು ಸಮಸ್ಯೆ ಆಗಿಲ್ಲ ನಮಗೆ. ನೋಡಿ ಯಾವ ರೀತಿಲಿ ಕಾಣ್ತಿದೆ ಅಂಥೇಳಿ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಈ ಫ್ಲೈಟಿನ ಈ ಒಂದು ರೆಕ್ಕೆ ಇದೆ ಅಲ್ಲ, ವಿಂಗು ಯಾವ ರೀತಿಯಲ್ಲಿ ಓಪನ್ ಆಗ್ತಾ ಬರುತ್ತೆ ಅಂತ ಹೇಳಿ ನನ್ನ ಹಸ್ಬೆಂಡ್ ಯಾವಾಗಲೂ ಅದನ್ನು ತೋರಿಸ್ತಾ ಇರ್ತಿದ್ರು, ಈ ರೀತಿಯಲ್ಲಿ ವಿಂಗ್ಸ್ ಎಲ್ಲ ಓಪನ್ ಆಗುತ್ತೆ ಅಂತ. ಬಟ್ ಈ ಟೈಮ್ ನಾನು ಕ್ಯಾಪ್ಚರ್ ಮಾಡ್ಕೊಬೇಕು ಅಂತಲೇ ಕ್ಯಾಪ್ಚರ್ ಮಾಡ್ಕೊತಾ ಇದ್ದೆ. ಹಾಗೆ ಇಲ್ಲಿ ನೀವು ನೋಡ್ಬೋದು ಮಸ್ಕಟ್ ಯಾವ ರೀತಿಯಲ್ಲಿ ಕಾಣ್ತಾ ಇದೆ ಅಂತಲ್ಲ, ಇದೆಲ್ಲ ಮಸ್ಕಟ್ ವ್ಯೂ. ಮಸ್ಕಟ್ ಊರು ಹೇಗಿದೆ ಅಂತಲೂ ನೋಡ್ಬೋದು. ಫುಲ್ ಎಲ್ಲ ವೈಟ್ ಬಿಲ್ಡಿಂಗ್ಗಳೇ ಕಾಣುವಂಥದ್ದು. ಇಲ್ಲಿ ಕಲರ್ಫುಲ್ಲಾಗಿ ಅಷ್ಟೊಂದೇನು ಬಿಲ್ಡಿಂಗ್ಗಳಿರಲ್ಲ. ಹಾಗೆಯೇ ನೋಡಿ ಫುಲ್ ಅದೆಲ್ಲ ರಸ್ತೆ. ಈ ರೀತಿ ಲ್ಯಾಂಡಿಂಗ್ ಆದ ತಕ್ಷಣವೇ ಈ ರೆಕ್ಕೆಗಳೆಲ್ಲ ಓಪನ್ ಆಗುತ್ತೆ. ನೀವಿಲ್ಲಿ ನೋಡ್ಬೋದು. ಈಗ ಸೇಫ್ ಲ್ಯಾಂಡಿಂಗ್ ಆದ ತಕ್ಷಣ ಈ ರೀತಿ ರೆಕ್ಕೆಗಳೆಲ್ಲ ಓಪನ್ ಆಗುತ್ತೆ. ರೆಕ್ಕೆಗಳೆಲ್ಲ ಓಪನ್ ಆಗಿಲ್ಲ ಅಂದರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ. ನೋಡಿ ಈ ರೀತಿಲಿ ಓಪನ್ ಆಗುವಂಥದ್ದು ಫ್ಲೈಟ್ ರೆಕ್ಕೆಗಳು. ಆನಂತರ ಏನದು ಕ್ಲೋಸ್ ಆಗ್ತಾ ಬರುತ್ತೆ ಒಂದೊಂದಾಗಿ. ನೋಡಿ ಈಗ ಲ್ಯಾಂಡಿಂಗ್ ಆಯಿತು ಮಸ್ಕಟ್ಟಲ್ಲಿ. ನಾವು ಬೆಂಗಳೂರಿಂದ ಮಸ್ಕಟ್ಟಿಗೆ ಬಂದು ಲ್ಯಾಂಡ್ ಆಗಿದ್ದೀವಿ. ಮಸ್ಕಟ್ ಬಂದು ಲ್ಯಾಂಡ್ ಆಗುವಾಗ 6:45 ಆಗಿತ್ತು ಟೈಮು. ನಮಗೆ ಕನೆಕ್ಟಿವಿಟಿ ಫ್ಲೈಟ್ ಕೂಡ ಸಿಕ್ತು. ನೋಡ್ಬೋದು ಇಲ್ಲಿ ಯಾವ ರೀತಿಯಲ್ಲಿ ಓಪನ್ ಆಗಿದೆ ಅಂತ ಹೇಳಿ ರೆಕ್ಕೆ. ನಂತರ ಅಗೇನ್ ಕ್ಲೋಸ್ ಆಗುತ್ತೆ. ಲ್ಯಾಂಡಿಂಗ್ ಆಗಿ ಸುಮಾರು ದೂರ ಈ ರೀತಿಯಾಗಿ ಸ್ಲೋ ಆಗಿ ಮೂವ್ ಆಗ್ತಾ ಇರುತ್ತೆ ಫ್ಲೈಟು. ಆನಂತರ ಅದು ಸ್ಟಾಪ್ ಆದಮೇಲೆ ನಾವೆಲ್ಲ ಇಳ್ಕೋಬೇಕು. ಇದಿಷ್ಟು ಈ ದಿನದ ಒಂದು ಜರ್ನಿ ವಿಡಿಯೋ ಆಗಿತ್ತು. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆನೂ ಶೇರ್ ಮಾಡ್ಕೊಳ್ಳಿ ಎಲ್ಲ ವೀಡಿಯೋಸ್ಗಳನ್ನು. ಥ್ಯಾಂಕ್ಸ್ ಫಾರ್ ವಾಚಿಂಗ್.